ಅನುಮಾನ ಎಷ್ಟೇ ಇರಲಿ ಸಾಧನೆ ಮಾಡು ಗುರಿ ನಿನ್ನಲ್ಲಿರಲಿ. ತುಳಿಯೋರು ಎಷ್ಟೇ ಜನ ಇರಲಿ ಬೆಳೆಯೋ ಮನಸ್ಸು ನಿನ್ನಲ್ಲಿರಲಿ. ಒಂದು ಕಲ್ಲು ಶಿಲೆಯಾದರೆ ಜನರು ಕೈ ಮುಗಿತಾರೆ, ಅದೇ ಮೆಟ್ಟಿಲಾದರೆ ತುಳಿದು ಚಪ್ಪಲಿಯನ್ನು ಬಿಡ್ತಾರೆ. ನೀನು ಸಾಧಿಸಿ ತೋರಿಸಿದರೆ ನಮ್ಮವರಂತ ಹೇಳ್ತಾರೆ. ಸೋತ್ರೆ ನಮ್ಮವರೇ ಚುಚ್ಚು ಮಾತುಗಳಿಂದ ನಮ್ಮನ್ನು ಅವಮಾನ ಮಾಡ್ತಾರೆ. ನಿಭಾಯಿಸಲು ಯೋಗ್ಯತೆ ಇಲ್ಲದ ಮನುಷ್ಯನಿಗೆ ಅಧಿಕಾರವಾಗಲಿ ಜವಾಬ್ದಾರಿಯಾಗಲಿ ಕೊಡಬಾರದು. ಒಂದು ವೇಳೆ ಕೊಟ್ಟರೆ ಪ್ರಯೋಜನ ಇಲ್ಲ. ಯಾಕಂದರೆ ಬಂಗಾರವೇ ದೊಡ್ಡದು ಅಂತ ತಿಳಿದಿರುವ ಮೂರ್ಖರಿಗೆ ವಜ್ರದ ಬೆಲೆ ಗೊತ್ತಿರುವುದಿಲ್ಲ. ಸುರಿದು ಹೋದ ಮಳೆ ಸರಿದು ಹೋದ ಸಮಯ ಮತ್ತೆಂದೂ ಸಿಗಲ್ಲ. ಹಾಗಂತ ನೀನು ಅದರೊಳಗೆ ಕಳೆದು ಹೋಗ್ಬಿಡಬೇಡ. ಇನ್ನೊಬ್ಬರ ಬಾಳಿನ ಪುಸ್ತಕದಲ್ಲಿ ನೀನು ಒಂದು ಅಧ್ಯಾಯ ಅಷ್ಟೇ. ಅರ್ಥ ಆದರೂ ಅರ್ಥ ಆಗದೇ ಇದ್ದರೂ, ಇಷ್ಟ ಆದರೂ ಆಗದೇ ಇದ್ದರೂ ಪುಟ ತಿರುಗಿಸಿಯೇ ಬಿಡುತ್ತಾರೆ ಜನರು. ಮುಗಿದು ಹೋದ ವಿಷಯದ ಬಗ್ಗೆ ಚಿಂತಿಸಬೇಡ. ಕೆಳಗೆ ಬಿದ್ದ ಹೂವು ಮತ್ತೆ ಗಿಡ ಸೇರುವುದೇ ಇಲ್ಲ. ಚೇಂಜ್ ಆಗು. ನೀನು ಇನ್ನೊಬ್ಬರ ಜೀವನದ ಬಗ್ಗೆ ಸುಮ್ಮನೆ ಇಲ್ಲಸಲ್ಲದ ಕತೆಗಳನ್ನು ಕಟ್ಟಬೇಡ. ಯಾಕಂದರೆ ನಿನ್ನ ಜೀವನದ ಬಗ್ಗೆ ಬೇರೆಯವರು ಕಾದಂಬರಿಯನ್ನೇ ಬರೆಯಬಹುದು. ಅರ್ಥವಿಲ್ಲದ ಮಾತಿಗೆ ಎಷ್ಟು ಸಮಯವನ್ನು ನೀಡಿದರೂ ವ್ಯರ್ಥ. ಹಾಗೆ ನಿನ್ನ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದೇ ಇರುವವರ ಜೊತೆ ಸಮಯ ಕಳೆದರೆ ನಿನ್ನ ಬದುಕು ವ್ಯರ್ಥ. ಕಷ್ಟ ಕಲಿಸುತ್ತೆ, ಸುಖ ಮೆರೆಸುತ್ತೆ, ಆದರೆ ಒಳ್ಳೆತನ ಮತ್ತು ಆತ್ಮವಿಶ್ವಾಸ ಮಾತ್ರ ನಿನ್ನನ್ನು ಬಾನೆತ್ತರಕ್ಕೆ ಬೆಳೆಸುತ್ತೆ. ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.